ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ತುಮಕೂರಿನ ಪುಸ್ತಕ ಸಂತೆಗೆ ಹೋಗಿ ಬರೋಣ. ನಾವು ಹೋದಾಗ ಲೇಖಕರ ಭಾಷಣ ನಡೀತಾ ಇತ್ತು. ಇಲ್ಲಿ ಹಲವಾರು ಪ್ರಕಾಶನದವರು ಇಲ್ಲಿಗೆ ಬಂದು ತಮ್ಮ ಪುಸ್ತಕಗಳ ಪ್ರದರ್ಶನ ಮಾಡುತ್ತಿದ್ದರು. ಉತ್ತಮವಾದ ಪುಸ್ತಕಗಳನ್ನು ನಾವು ಇಲ್ಲಿ ನೋಡಬಹುದು. ಇಲ್ಲಿ ನೋಡಿ, ತೆನಾಲಿ ರಾಮ ಮತ್ತು ತುಂಟ ಗೋಪಿಯ ಅದ್ಭುತ ಯಾತ್ರೆ, ಇದು ಚೆನ್ನಾಗಿತ್ತು. ಮತ್ತು ಮುಂದೆ ನೋಡಿದರೆ ಮರುಬಳಕೆಯ ಮಹತ್ವ, ಇದಂತೂ ತುಂಬಾ ಚೆನ್ನಾಗಿತ್ತು. ಮಕ್ಕಳು ಸಹ ಉಪಯೋಗ ಪಡ್ಕೋಬಹುದು. ಮತ್ತು ಘಟೋತ್ಕಚ, ಹೀಗೆ ಐತಿಹಾಸಿಕ ಪುಸ್ತಕಗಳನ್ನು ನಾವು ಇಲ್ಲಿ ನೋಡಬಹುದು. ನಮ್ಮ ಇತಿಹಾಸದ ಬಗ್ಗೆ ಮಕ್ಕಳು ಇದರ ಬಗ್ಗೆ ಚೆನ್ನಾಗಿ ತಿಳಿದುಕೊಳ್ಬೋದು. ಪುಸ್ತಕ ಪ್ರೇಮಿಗಳಿಗೆ ಇದು ಅತ್ಯುತ್ತಮ ಅವಕಾಶ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿರೋ ಪುಸ್ತಕಗಳು ಇಲ್ಲಿದ್ದವು. ನಾವು ಇಲ್ಲಿಗೆ ಹೋದಾಗ ಯಾರೂ ಪುಸ್ತಕನ ಓದಂಗಿಲ್ಲ, ಯಾರೂ ಪುಸ್ತಕ ತೊಗೊಳಂಗಿಲ್ಲ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಎಲ್ಲರ ಕೈಯಲ್ಲಿ 2-3 ಬ್ಯಾಗ್ಗಳಷ್ಟು ತುಂಬಿಕೊಂಡು ಪುಸ್ತಕಗಳನ್ನು ತೊಗೊಂಡು ಹೋಗ್ತಿದ್ರು. ಇಲ್ಲಿ ನೋಡಿ, ಹೊಸ ಬೆಳಕು ಅಂತ ರಾಜ್ಕುಮಾರ್ ಅವರ ಫಿಲಮ್ನ ಪುಸ್ತಕನೂ ಸಹ ಇತ್ತು. ಮಕ್ಕಳ ಪುಸ್ತಕ, ಬಿಸ್ನೆಸ್, ಅಡಿಗೆ, ಹಾಡು, ಕಾದಂಬರಿ, ಹಾಗೆ ಕಾದಂಬರಿ ಆಧಾರಿತ ಚಿತ್ರಗಳ ಪುಸ್ತಕ, ಜೋಕ್ಸ್ ಪುಸ್ತಕ, ಪುರಾಣ, ಹೀಗೆ ಹಲವಾರು ತರಹದ ಪುಸ್ತಕಗಳನ್ನು ನಾವು ಇಲ್ಲಿ ನೋಡ್ಬೋದಾಗಿತ್ತು. ಹಾಗೆ ಮುಂದೆ ಹೋದರೆ ಕ್ಲಿಪ್ಸು, ಬಳೆ, ಸೀರೆ, ಸಿಲ್ಕ್ ಕಾಟನ್, ಸಿಲ್ಕ್ ಸ್ಯಾರೀಸ್, ಗರ್ಲ್ಸ್ ಟಾಪ್ಸ್, ತಿಂಡಿ ತಿನಿಸು ಎಲ್ಲ ತರಹದ ಐಟಮ್ಸ್ಗಳನ್ನು ನಾವು ನೋಡ್ಬೋದಾಗಿತ್ತು. ಇದೆಲ್ಲ ಸೋಪುಗಳು ಮತ್ತು ಸ್ವೀಟ್ಸ್ಗಳು, ಹಾಗೆ ಹೆಲ್ತಿಗೆ ಬೇಕಾದಂತಹ ಹಲವಾರು ತಿಂಡಿ ತಿನಿಸುಗಳು ಇದ್ದು, ಉಪ್ಪಿನಕಾಯಿ, ಹಪ್ಪಳ ಎಲ್ಲ ಕೂಡ ಇದ್ವು. ಇಲ್ಲಿ ತುಂಬಾ ಚೆನ್ನಾಗಿತ್ತು ಈ ಪುಸ್ತಕ ಸಂತೆ. ಈ ಪುಸ್ತಕ ಸಂತೆ ತುಂಬ ಚೆನ್ನಾಗಿತ್ತು. ನಾವು ಸಾಯಂಕಾಲ ಹೋಗಿದರೆ ಲೈಟಿಂಗ್ಸ್ನ ನೋಡ್ಬೋದಾಗಿತ್ತು. ಆದರೆ ಪುಸ್ತಕಗಳು ಮಾತ್ರ ಸೂಪರ್ ಆಗಿದ್ವು. ನಾನು ಯಯಾತಿ ಅಂತ ಒಂದು ಪುಸ್ತಕವನ್ನು ತಗೊಂಡಿದ್ದೇನೆ.